ಈ ಒಂದು ವಿಡಿಯೋದಲ್ಲಿ ಸಮಗ್ರ ಶಿಕ್ಷಣ ಸ್ಪೋರ್ಟ್ಸ್ ಪೋರ್ಟಲ್ನಲ್ಲಿ ಕೋಚ್ ಅಥವಾ ಮ್ಯಾನೇಜರ್ ಅಂದರೆ ಕೋಚ್ ಆಗಿರ್ತಕ್ಕಂಥ ಪಿ ಟೀಚರ್ ಆಗಿರ್ಬೋದು ಅಥವಾ ಟೀಮ್ ಮ್ಯಾನೇಜರ್ ನೋಂದಣಿ ಹೇಗೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತೀನಿ. ಇದು ಒಂದು ಸ್ಪೋರ್ಟ್ಸ್ ಸಾಫ್ಟ್ವೇರ್ ಆಗಿರ್ತದೆ. ಇದು ಸ್ಕೂಲ್ ಅಥವಾ HM ಅವರ ಲಾಗಿನ್ ಆಗಿರ್ತದೆ. ಸ್ಕೂಲ್ ಲೆವೆಲಲ್ಲಿ ನಡೀತಕ್ಕಂಥದ್ದು. ಇದು ಯೂಸರ್ ID ಮತ್ತು ಪಾಸ್ವರ್ಡ್ ಮತ್ತು ಸೆಕ್ಯೂರಿಟಿ ಕೋಡನ್ನು ಹಾಕಿ ಎಂಟ್ರ್ ಮಾಡಿದ್ರೆ ಇಷ್ಟು ಓಪನ್ ಆಗುತ್ತೆ. ಮೊದಲನೇ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಮಕ್ಕಳ ಒಂದು ಶಾರ್ಟ್ಸ್ ನಂಬರ್ ಹಾಕಿ ಫೆಚ್ ಮಾಡಿದ್ರೆ ಅದನ್ನು ಮಕ್ಕಳ ನೋಂದಣಿ ಮಾಡ್ಬೋದು. ಈಗ ಪಿ ಟೀಚರ್ ನೋಂದಣಿಗೆ ಬರೋಣ. ಪಿ ಟೀಚರ್ ನೋಂದಣಿಯಲ್ಲಿ ಪಿ ಟೀಚರ್ ಆಗಿರ್ಬೋದು ಅಥವಾ ಟೀಮ್ ಮ್ಯಾನೇಜರ್ ಆಗಿರ್ಬೋದು ಅಥವಾ ಕೋಚ್ ಆಗಿರ್ಬೋದು, ಇವರು ಇಬ್ಬರ ನೋಂದಣಿ ಅಂದರೆ ಪಿ ಟೀಚರ್ ಅಥವಾ ಕೋಚ್, ಮ್ಯಾನೇಜರ್ ಅಥವಾ ಟೀಮ್ ಮ್ಯಾನೇಜರ್ ಇವರಿಬ್ಬರ ನೋಂದಣಿ ಇದರಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. ನೋಡಿ, ಅವ್ರ KJD ನಂಬರ್ ಹಾಕ್ಬೇಕು, ಯಾರು ಟೀಮ್ ಮ್ಯಾನೇಜರ್ ಆಗಿರ್ಬೋದು ಅಥವಾ ಪಿ ಟೀಚರ್ ಆಗಿರ್ಬೋದು. ಈಗ ನಾನು ಪಿ ಟೀಚರ್ ನೋಂದಣಿಯನ್ನು ಇದರಲ್ಲಿ ತೋರಿಸ್ತಿದ್ದೀನಿ. ಅವ್ರ KJD ನಂಬರು, ಅವ್ರ ಹೆಸರು, ತಂದೆ ಹೆಸರು ಮತ್ತು ಅವ್ರ ಜೆಂಡರ್, ಅವ್ರು ಏನು ಕೋಚ್ ಅಥವಾ ಮ್ಯಾನೇಜರ್. ಪಿ ಟೀಚರ್ ಆಗಿರೋದ್ರಿಂದ ಕೋಚ್ ಅಂತ ಕೊಟ್ಟಿದ್ದೀನಿ. ಅವ್ರ ಡೇಟ್ ಆಫ್ ಬರ್ತ್, ಆಮೇಲೆ ಅವ್ರ ಮೊಬೈಲ್ ನಂಬರು, ಆಮೇಲೆ ಅವರು ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಯಾರು ಪಿ ಟೀಚರ್ ಯಾರದಾರ ಅಥವಾ ಕೋಚ್ ಯಾರದಾರ ಅವ್ರ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಇಲ್ಲಿ ಫೋಟೋ ಫೈಲ್ ಓಪನ್ ಆಗ್ತಿರೋದನ್ನು ಇಲ್ಲಿ ಹೈಡ್ ಆಗಿದೆ, ಹಾಗಾಗಿ ಇಲ್ಲಿ ಕಾಣೋದಿಲ್ಲ, ಡೈರೆಕ್ಟ್ ಫೋಟೋ ಕಾಣುತ್ತೆ. ಈ ಫೋಟೋ ಬಂದ ತಕ್ಷಣ ಇದೆಲ್ಲ ಮಾಹಿತಿಗಳು ಸರಿ ಇದೆ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಂಡು ಪರಿಶೀಲಿಸಿದ ನಂತರ ಮಾತ್ರ ನೀವು ಸಬ್ಮಿಟ್ ಅಥವಾ ಬ್ಯಾಕ್ ಬಟನ್ ಬಳಸ್ಬೋದು. ಬ್ಯಾಕ್ ಅಂದರೆ ನೀವು ರಿಟರ್ನ್ ಬ್ಯಾಕ್ ಬರ್ತೀರಾ, ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ರೆ ಅದು ನಿಮ್ಮ ಫೈಲನ್ನು ಸಬ್ಮಿಟ್ ಆಗ್ತದೆ. ನೋಡಿ, ಸಕ್ಸಸ್ಫುಲ್ ಸಬ್ಮಿಟೆಡ್. ಇವಾಗ ಏನಂದರೆ ನಾವು ಪಿ ಟೀಚರ್ ಅಥವಾ ಕೋಚನ್ನು ಹೇಗೆ ಸಬ್ಮಿಟ್ ಮಾಡ್ಬೇಕು ಅನ್ನೋದನ್ನು ತೋರಿಸಿದ್ದೇನೆ. ಇದೇ ರೀತಿ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಟೀಮ್ ಮ್ಯಾನೇಜರನ್ನು ನೋಂದಣಿ ಮಾಡಬೇಕು. ಒಬ್ಬರಾಗಿದ್ದರೆ ಒಬ್ಬರು ಟೀಮ್ ಮ್ಯಾನೇಜರ್, ಇಬ್ಬರಾಗಿದ್ದರೆ ಇಬ್ಬರು ಟೀಮ್ ಮ್ಯಾನೇಜರ್, ಪಿ ಟೀಚರ್ ಇಬ್ಬರಾಗಿದ್ದರೆ ಇಬ್ಬರು ನೋಂದಣಿಯನ್ನು